ಪೇಟಿಎಂ ವಹಿವಾಟಿನ ಮೇಲೆ ಆರ್‌ಬಿಐ ನಿರ್ಬಂಧ ಹೇರಿದೆ. ಅಷ್ಟೇ ಅಲ್ಲ, ಈ ಫೆಬ್ರವರಿ 26ರಿಂದ ಯಾವುದೇ ಕಾರಣಕ್ಕೂ ಅದರ ಮುಖಾಂತರ ಡೆಪಾಸಿಟ್ ಮಾಡಬೇಡಿ. ಬಹಳಷ್ಟು ಜನರು ಈ ಪೇಟಿಎಂ ಅನ್ನು ಬಳಸುತ್ತಾರೆ. ಯಾಕೆ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ? ಯಾವ ಕಾರಣದಿಂದಾಗಿ ಆರ್‌ಬಿಐ ಇದರ ಮೇಲೆ ನಿರ್ಬಂಧ ಹೇರುತ್ತಿದೆ? ನಿಮ್ಮ ಹಣ, ನಿಮ್ಮ ಅಕೌಂಟ್, ನಿಮ್ಮ ವಹಿವಾಟಿಗೆ ಏನಾದರೂ ತೊಂದರೆ ಇದೆಯಾ? ಅದನ್ನೇ ಕ್ಲಿಯರ್ ಆಗಿ. ಅಷ್ಟಕ್ಕೂ ಆರ್‌ಬಿಐ ನಿರ್ಬಂಧ ವಿಧಿಸಿರುವುದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿಗೆ ಮಾತ್ರ. ಆದರೆ ಮೊಬೈಲ್ನಲ್ಲಿ ಬಳಸುವ ಪೇಟಿಎಂ ಆಪ್ಗಳಿಗೆ ಈ ನಿರ್ಬಂಧ ಅನ್ವಯಿಸಲ್ಲ. ನಿರ್ಬಂಧದ ಕುರಿತು ಪೇಟಿಎಂ ನೀಡಿರುವ ಸ್ಪಷ್ಟನೆ ನೋಡಿ. ಫೆಬ್ರವರಿ 29ರವರೆಗೆ ಪೇಟಿಎಂ ವಹಿವಾಟು ಎಂದಿನಂತೆ ಇರುತ್ತೆ. ಫೆಬ್ರವರಿ 29ರ ನಂತರ ಪೇಟಿಎಂನಲ್ಲಿ ಹೊಸ ಡೆಪಾಸಿಟ್ಗೆ ಮಾತ್ರ. ಈಗಾಗಲೇ ಪೇಟಿಎಂ ಪೇಮೆಂಟ್ ವ್ಯಾಲೆಟ್ ಫಾಸ್ಟ್ಯಾಗ್ನಲ್ಲಿ ಹಣ ಇದ್ರೆ ಬಳಕೆ ಮುಂದುವರಿಸಬಹುದು. ಫಾಸ್ಟ್ಯಾಗ್ನಲ್ಲಿ ಹಣವಿದ್ದರೆ ನಿಮ್ಮ ಅಕೌಂಟಿಗೆ ವರ್ಗಾಯಿಸಬಹುದು. ಆದರೆ 29ರ ಪ್ರೋತ್ಸಾಹ ಡೆಪಾಸಿಟ್ ಹೊಸ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಹೊಸ ಖಾತೆಯನ್ನು ತೆರೆಯಲು ಆರ್‌ಬಿಐ ನಿರ್ಬಂಧ ವಿಧಿಸಿದೆ. ಮತ್ತೊಂದು ವಿಚಾರ ಅಂದ್ರೆ ಎಟಿಎಂನ ಇತರೆ ಯುಪಿಐ ಸೇವೆಗಳಿಗೆ ಯಾವುದೇ ನಿರ್ಬಂಧ ಇರಲ್ಲ. ಅಂದ್ರೆ ಪೇಟಿಎಂ ಮೂಲಕ ನೀವು ಯುಪಿಐ ಪೇಮೆಂಟ್ಗಳನ್ನು ಮಾಡಬಹುದು. ಪೇಟಿಎಂ ಕೆನರಾ ಬ್ಯಾಂಕ್ ನಿಯಮ ಉಲ್ಲಂಘನೆ ಮಾಡಿರುವುದರಿಂದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಅಡಿ ಪೇಟಿಎಂ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಪೇಟಿಎಂ ಬಂದಾಯಿತು ಅಂತ ಅದೆಷ್ಟೋ ಗ್ರಾಹಕರು ಪೇಟಿಎಂ ಆಪ್ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ ಪೇಟಿಎಂ ಷೇರು 20% ಕುಸ್ತಿ. ಆದರೆ ಪೇಟಿಎಂನಿಂದ ಯುಪಿಐ ಅಂದ್ರೆ ಸ್ಕ್ಯಾನ್ ಮಾಡಿ ಹಣ ಪಾವತಿಸಬಹುದು. ವಿದ್ಯುತ್, ನೀರು ಸೇರಿ ಇತರೆ ವಹಿವಾಟುಗಳನ್ನು ಯಾವುದೇ ನಿರ್ಬಂಧವಿಲ್ಲದಂತೆ ನಡೆಸಬಹುದು ಅಂತ ತನ್ನ ಗ್ರಾಹಕರಿಗೆ ಪೇಟಿಎಂ ಹೇಳಿದೆ.